ಹಲೋ ಲರ್ನರ್ಸ್, ಹೇಗೆ ನಡೀತಿದೆ ಇಂಗ್ಲೀಷ್ ಪ್ರಾಕ್ಟೀಸ್? ಹೋಪ್ ನಿಮ್ಮ ಲರ್ನಿಂಗ್ ಜರ್ನಿಗೆ ನಮ್ಮ ವಿಡಿಯೋಸ್ ಹೆಲ್ಪ್ ಆಗ್ತದೆ ಅಂತ. ಇವತ್ತಿನ ವಿಡಿಯೋಲಿ ಕ್ಯಾನ್ ಮತ್ತು ಕುಡ್ಡನ್ನು ನಮ್ಮ ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಸಿಂಪಲ್ ಆಗಿ ನೋಡ್ತಾ ಹೋಗೋಣ. ವೆಲ್ಕಮ್ ಟು ಇಂಗ್ಲಿಷ್ ಎಕ್ಸ್ಪ್ರೆಸ್ ಕನ್ನಡದಲ್ಲಿ. ನಾವು ಪ್ರತಿದಿನ ಇಂಗ್ಲೀಷಲ್ಲಿ ಮಾತಾಡುವಾಗ ಕ್ಯಾನ್ ಮತ್ತು ಕುಡ್ಗಳನ್ನು ನಮ್ಮ ಸೆಂಟೆನ್ಸ್ಗಳಲ್ಲಿ ಬಳಕೆ ಮಾಡ್ತೀವಿ. ಆದರೆ ಕ್ಯಾನ್ ಬಳಸೋದು ಸರಿನಾ ಅಥವಾ ಕುಡ್ಡನ್ನ ಯಾವಾಗಲೂ ಬಳಸಬೇಕಾ ಅನ್ನೋದೇ ನಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಇವತ್ತು ಅದನ್ನು ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಇಂಗ್ಲೀಷ್ನಲ್ಲಿ ನಾವು ಕ್ಯಾನನ್ನು ಈಗಿನ ಸಾಮರ್ಥ್ಯದ ಬಗ್ಗೆ, ನಮಗೀಗ ಸಾಧ್ಯ ಇದೆ ಅನ್ನೋದನ್ನು ಹೇಳುವಾಗ ಬಳಸ್ತೀವಿ. ಅಂದರೆ ಪ್ರೆಸೆಂಟೆಬಿಲಿಟಿಯ ಬಗ್ಗೆ ಹೇಳುವಾಗ. ಹಾಗೆ ಕುಡ್ಡನ್ನು ಹಿಂದೆ ಅಂದರೆ ಸಾಧ್ಯ ಇತ್ತು, ಸಾಮರ್ಥ್ಯ ಇತ್ತು ಅನ್ನೋ ಬಗ್ಗೆ ಹೇಳುವಾಗ ನಾವು ಬಳಕೆ ಮಾಡ್ತೀವಿ. ಅಂದರೆ ಪಾಸ್ಟ್ ಎಬಿಲಿಟಿಯ ಬಗ್ಗೆ ಹೇಳುವಾಗ. ಯಾವಾಗಲೂ ಈ ಕ್ಯಾನ್ ಮತ್ತು ಕುಡ್ಡನ್ನು ನಮ್ಮ ಇಂಗ್ಲೀಷ್ ಸೆಂಟೆನ್ಸ್ಗಳಲ್ಲಿ ಬಳಕೆ ಮಾಡುವಾಗ ನಾವು ಒಂದು ಸೆಂಟೆನ್ಸ್ ಫಾರ್ಮ್ಯಾಟನ್ನು ಫಾಲೋ ಮಾಡಬೇಕು. ಫಸ್ಟಿಗೆ ಸಬ್ಜೆಕ್ಟ್, ಹಾಗೆ ಕ್ಯಾನ್, ಕುಡ್, V1 ಮತ್ತು ಅದರ್ ವರ್ಡ್ಸ್ ಅಥವಾ ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂತಂದರೆ ಐ, ಯು, ವಿ, ದೇ, ಹಿ, ಶಿ, ಇಟ್. ಹಾಗೆ V1 ಅಂತಂದರೆ ವರ್ಬ್ನ ಮೊದಲನೇ ರೂಪ. ಪ್ಲೇ, ಸಿಂಗ್, ರನ್, ಜಂಪ್, ಸ್ವಿಮ್, ಹೀಗೆ. ಈಗ ಈ ಸೆಂಟೆನ್ಸ್ ಫಾರ್ಮ್ಯಾಟನ್ನು ಫಾಲೋ ಮಾಡಿ ಒಂದಷ್ಟು ಸೆಂಟೆನ್ಸ್ಗಳನ್ನು ಕ್ಯಾನ್ ಯೂಸ್ ಮಾಡಿ ಎಕ್ಸಾಂಪಲ್ನ ನೋಡೋಣ. ಹಿ ಕ್ಯಾನ್ ಡ್ರೈವ್ ಅ ಕಾರ್. ಅವನು ಕಾರ್ ಓಡಿಸ್ತಾನೆ. ಯು ಕ್ಯಾನ್ ಜಾಯ್ನ್ ಅಸ್. ನೀವು ನಮ್ಮೊಂದಿಗೆ ಸೇರಬಹುದು. ಐ ಕ್ಯಾನ್ ಸ್ವಿಮ್. ನಾನು ಸ್ವಿಮ್ ಮಾಡ್ತೇನೆ. ಶಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ಅವಳು ಇಂಗ್ಲಿಷ್ ಮಾತಾಡ್ತಾಳೆ. ಐ ಕ್ಯಾನ್ ಕುಕ್ ಡಿನ್ನರ್. ನಾನು ಡಿನ್ನರ್ ತಯಾರಿ ಮಾಡ್ತೇನೆ. ಶಿ ಕ್ಯಾನ್ ಡ್ಯಾನ್ಸ್ ವೆಲ್. ಅವಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ. ಈಗ ಈ ಸೆಂಟೆನ್ಸ್ ಫಾರ್ಮ್ಯಾಟನ್ನು ಫಾಲೋ ಮಾಡಿ ಕುಡ್ಡನ್ನು ಬಳಸಿ ಇನ್ನೊಂದಷ್ಟು ಸೆಂಟೆನ್ಸ್ಗಳನ್ನು ನೋಡೋಣ. ಐ ಕುಡ್ ಹೆಲ್ಪ್ ಯು. ನಾನು ನಿಮಗೆ ಸಹಾಯ ಮಾಡ್ಬೋದಾಗಿತ್ತು. ಶಿ ಕುಡ್ ಫಿನಿಶ್ ಅರ್ಲಿ. ಅವಳು ಬೇಗನೆ ಮುಗಿಸ್ಬೋದಾಗಿತ್ತು. ದೇ ಕುಡ್ ಕಮ್ ಟುಮಾರೋ. ಅವರು ನಾಳೆ ಬರ್ಬೋದಾಗಿತ್ತು. ವಿ ಕುಡ್ ಮೇಕ್ ಅ ಪ್ಲ್ಯಾನ್. ನಾವು ಯೋಜಿಸಬಹುದಾಗಿತ್ತು ಅಥವಾ ಪ್ಲ್ಯಾನ್ ಮಾಡಬಹುದಾಗಿತ್ತು. ಹಿ ಕುಡ್ ಕಾಲ್ ಲೇಟರ್. ಅವನು ಆಮೇಲೆ ಅಥವಾ ನಂತರ ಕಾಲ್ ಮಾಡಬಹುದಾಗಿತ್ತು. ಶಿ ಕುಡ್ ಬೇಕ್ ಅ ಕೇಕ್. ಅವಳು ಕೇಕ್ ಮಾಡ್ಬೋದಾಗಿತ್ತು. ಹಾಗಾದರೆ ಇದೇ ಕ್ಯಾನ್ ಮತ್ತು ಕುಡ್ಡನ್ನು ಬಳಸಿ ಇಂಗ್ಲೀಷಲ್ಲಿ ಕ್ವೆಶ್ಚನ್ ಕೇಳೋದು ಹೇಗೆ, ಅದಕ್ಕೆ ಯಾವ ಫಾರ್ಮ್ಯಾಟ್ ಇದೆ, ಅದನ್ನು ನಮ್ಮ ನೆಕ್ಸ್ಟ್ ವಿಡಿಯೋಲಿ ನೋಡ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.